ವಿದೇಶ ಪ್ರವಾಸಿ ಈ ನಮ್ಮ ಚಟ್ನಳ್ಳಿ ಮಹೇಶ್ ನಿಜಾರ್ಥದಲ್ಲಿ ಮುತ್ತಿನಂತ ಮಾತುಗಾರ. ಪುರಾಣ, ವೇದ, ಭಗವದ್ಗೀತೆ, ಭಾಗವತ, ಸುಭಾಷಿತ, ವಚನ, ಕೀರ್ತನೆ, ಕಗ್ಗ, ಕತೆ, ಗಾದೆ, ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಕುವೆಂಪು, ಬೇಂದ್ರೆ, ಕಾರಂತರಿಂದ ಹಿಡಿದು ಇವತ್ತಿನ ಯುವ ಸಾಹಿತಿಗಳ ಬರಹ ನಿಲುವುಗಳ ಸಹಿತ ಜಾನಪದದ ಸೊಗಡನ್ನು ಮಿಶ್ರಣ ಮಾಡಿ ಬಿತ್ತರಿಸುವ ಇವರ ಅಮೋಘ ಭಾಷಣ ಕೇಳುಗರ ಪಾಲಿಗೆ ಸವಿರುಚಿಯ ಹೂರಣ, ಶ್ರೋತೃಗಳ ಪಾಲಿನ ಮರೆಯಲಾಗದ ಅವಿಸ್ಮರಣೀಯ ಕ್ಷಣ. ಕಡೂರು ತಾಲೂಕು ಸಮ್ಮೇಳನಾಧ್ಯಕ್ಷ, ಜಾನಪದ ಸಮ್ಮೇಳನಾಧ್ಯಕ್ಷ, ಚಿಕ್ಕಮಗಳೂರು ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಿ ಆ ಸಂಭ್ರಮವನ್ನು ನೋಡಿ ನಲಿದಾಡಿದ ಹೃದಯವಂತ ಹಿರಿಮೆಯ ಜನ ನಮ್ಮ ಜಿಲ್ಲೆಯ ಸಹೃದಯರು. ನಾಡಿನ ಪೂಜ್ಯ ಗುರುಪೀಠಗಳು, ಸಂಘ ಸಂಸ್ಥೆಗಳು, ಟಿವಿ ವಾಹಿನಿಗಳು, ಉದ್ಯಮಿಗಳು, ವಿದ್ಯಾಸಂಸ್ಥೆಗಳು, ಕೃಷಿ ಸಮೂಹ, ಕಾರ್ಮಿಕ ಬಂಧುಗಳು, ಯುವ ಶಕ್ತಿ, ಸ್ತ್ರೀ ಶಕ್ತಿ, ಹೀಗೆ ಎಲ್ಲ ವಲಯದಿಂದ ಪ್ರೀತ್ಯಾಧಾರ ಗಳಿಸಿದ ಇವರ ನಡೆ ಮತ್ತು ನುಡಿಯ ಸಮನ್ವಯದ ಸಂಕೇತ. 2023 ಆಗಸ್ಟ್ 11ರಿಂದ ಸೆಪ್ಟೆಂಬರ್ 13ರವರೆಗೆ ಶ್ರಾವಣ ಮಾಸದಲ್ಲಿ ಇವರು ನಡೆಸಿಕೊಟ್ಟ ಮುತ್ತಿನಂತ ಮಾತು ಅಭಿಯಾನ ವರ್ಣನೆಗೆ ಮೀರಿದ, ಬಣ್ಣನೆಗೆ ಅರ್ಹವಾದ ಸಂಗತಿ. ಮಾತಿನ ಮಂಟಪ ಕಟ್ಟಿದ ಈ ಮಹಾ ಮಾತುಗಾರ ಚಟ್ನಳ್ಳಿ ಮಹೇಶ್ ರವರಿಗೆ ಅವರ ತೋಟದ ಮನೆ ಅಂಗಳದಲ್ಲಿ ನಿಸರ್ಗದ ಚಲುವಲ್ಲಿ 14/9/2023 ನಡೆದ ಸಂಭ್ರಮದ ಸಮಾರಂಭದಲ್ಲಿ ನುಡಿ ಮಾಣಿಕ್ಯ ಎಂಬ ಅಭಿಮಾನ ಇತ್ತು ಗೌರವಿಸುತ್ತಿದ್ದೇವೆ. ಪೂಜ್ಯ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಹಾಗೂ ಸಹೃದಯ ಸಾಹಿತ್ಯಾಸಕ್ತ ಬಂಧುಗಳು ಈ ಗಳಿಗೆಗೆ ಸಾಕ್ಷಿಯಾಗಿರುವುದು ಈ ಬಿರುದಿನ ಬೆಲೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ನುಡಿಜಾಣ, ನಡೆದೀರರಾದ ಸರಳ ಸಜ್ಜನ ಸ್ನೇಹಜೀವಿ ಚಟ್ನಳ್ಳಿ ಮಹೇಶ್ ರಂತವರ ಸಂತಾನ ಸಾವಿರವಾಗಲಿ. ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಜ್ಜಂಪುರ ಜೀಸೂರಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು. ನಮಸ್ಕಾರ. ಸರ್, ಇಲ್ಲ ನೋಡಿ